ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 48ನೇ ಶ್ಲೋಕ. ಇದರಲ್ಲಿ ಭಗವಂತನನ್ನು ಸರ್ವಜ್ಞ, ಎಲ್ಲವನ್ನು ಬಲ್ಲವನು ಮತ್ತು ಜ್ಞಾನಮುತ್ತಮಂ, ಶ್ರೇಷ್ಠ ಜ್ಞಾನ ಎಂದು ಕರೆಯಲಾಗಿದೆ. ಈ ಶ್ಲೋಕದಲ್ಲಿ 10 ನಾಮಗಳಿವೆ. ನಾಮ 448ರಿಂದ 457ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 47. ಯಜ್ಞ ಇಜ್ಯೋ ಮಹೇಶ್ಜಶ್ಚ ಕೃತಃ ಸತ್ರಂ ಸತಾಂಗತಿ ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞೋ ಜ್ಞಾನಮುತ್ತಮಂ. ಪದಗಳ ಅರ್ಥ. ಯಜ್ಞ ಸ್ವರೂಪನು. ನಾವು ಮಾಡುವ ಎಲ್ಲಾ ಒಳ್ಳೆಯ ಕೆಲಸಗಳು ಯಜ್ಞವೇ. ಆ ಯಜ್ಞಗಳೆಲ್ಲವೂ ಭಗವಂತನ ರೂಪವೇ. ಇಜ್ಯ, ಯಜ್ಞದಲ್ಲಿ ಪೂಜಿಸಲ್ಪಡುವವನು. ನಾವು ಯಾವ ದೇವರಿಗೆ ಪೂಜೆ ಮಾಡಿದರೂ ಅದು ಅಂತಿಮವಾಗಿ ತಲುಪುವುದು ಈ ಪರಮಾತ್ಮನಿಗೆ. ಮಹೇಜ್ಯ, ಅತ್ಯಂತ ಶ್ರೇಷ್ಠವಾಗಿ ಪೂಜಿಸಲ್ಪಡುವವನು. ಬ್ರಹ್ಮ, ರುದ್ರ, ಇಂದ್ರಾದಿ ದೇವತೆಗಳು ಇವನನ್ನೇ ಪೂಜಿಸುತ್ತಾರೆ. ಕ್ರತುಹು, ಯೂಪಸ್ತಂಭ, ಯಜ್ಞದ ಕಂಬ ಇರುವ ಒಂದು ವಿಶೇಷ ಯಜ್ಞದ ಸ್ವರೂಪ. ಸತ್ರಂ, ಅನೇಕ ಜನ ಸೇರಿ ಬಹುಕಾಲ ಮಾಡುವ ದೊಡ್ಡ ಯಜ್ಞ. ಸಜ್ಜನರನ್ನು ರಕ್ಷಿಸುವವನು. ಸತಾಂಗತಿ, ಸತಾಂ, ಸಜ್ಜನರಿಗೆ ಒಳ್ಳೆಯವರಿಗೆ ಗತಿ, ಗುರಿ, ದಾರಿ. ಒಳ್ಳೆಯವರ ಪಾಲಿನ ಅಂತಿಮ ದಾರಿ, ಆಶ್ರಯ ಮತ್ತು ರಕ್ಷಕ ಇವನೇ. ಸರ್ವದರ್ಶಿ, ಎಲ್ಲವನ್ನು ನೋಡುವವನು. ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಇವನು ಒಳಗಿದ್ದುಕೊಂಡು ಸಾಕ್ಷಿಯಾಗಿರುತ್ತಾನೆ. ವಿಮುಕ್ತಾತ್ಮ, ಪ್ರಕೃತಿಯ ಗುಣಗಳಿಂದ ಮತ್ತು ಕರ್ಮದ ಬಂಧನಗಳಿಂದ ಸಂಪೂರ್ಣವಾಗಿ ಮುಕ್ತನಾದವನು. ಸರ್ವಜ್ಞ, ಎಲ್ಲವನ್ನು ತಿಳಿದವನು. ಭೂತ, ಭವಿಷ್ಯ, ವರ್ತಮಾನ 3 ಕಾಲದ ಜ್ಞಾನವುಳ್ಳವನು. ಜ್ಞಾನಮುತ್ತಮಂ, ಜ್ಞಾನಂ ತಿಳುವಳಿಕೆ. ಉತ್ತಮಂ, ಅತ್ಯಂತ ಶ್ರೇಷ್ಠ. ಅತ್ಯಂತ ಶ್ರೇಷ್ಠವಾದ ಜ್ಞಾನ ಅವನೇ. ಯಾವ ಜ್ಞಾನವನ್ನು ಪಡೆದರೆ ಬೇರೆಯನ್ನು ತಿಳಿಯುವ ಅಗತ್ಯವಿಲ್ಲವೋ ಆ ಜ್ಞಾನವೇ ಭಗವಂತ. ಶ್ಲೋಕದ ಭಾವಾರ್ಥ. ಸಾಕ್ಷಾತ್ ಯಜ್ಞ ಸ್ವರೂಪನು, ಯಜ್ಞದಲ್ಲಿ ಪೂಜಿಸಲ್ಪಡುವವನು, ದೇವತೆಗಳಿಂದಲೂ ಅತ್ಯಂತ ಶ್ರೇಷ್ಠವಾಗಿ ಪೂಜಿಸಲ್ಪಡುವವನು. ಯೂಪಸ್ತಂಭವುಳ್ಳ ಯಜ್ಞ ಸ್ವರೂಪನು, ಬಹುಜನರು ಸೇರಿ ಮಾಡುವ ಯಜ್ಞವು ಅಥವಾ ಸಜ್ಜನರನ್ನು ರಕ್ಷಿಸುವವನು. ಸಜ್ಜನರಿಗೆ ಅಂತಿಮ ಗುರಿಯಾದವನು. ಎಲ್ಲವನ್ನು ನೋಡುವವನು, ಯಾವುದೇ ಬಂಧನವಿಲ್ಲದ ಮುಕ್ತ ಸ್ವರೂಪನು, ಎಲ್ಲವನ್ನೂ ಬಲ್ಲವನು ಮತ್ತು ಅತ್ಯಂತ ಶ್ರೇಷ್ಠವಾದ ಜ್ಞಾನ ಸ್ವರೂಪನು ಆ ಭಗವಂತ. ಧನ್ಯವಾದಗಳು.